ಸುಹಾನಿ ಮಾಲ್ನಲ್ಲಿ ಬಟ್ಟೆಗಳನ್ನು ಆಯ್ಕೆ ಮಾಡುತ್ತಿದ್ದಳು. ಆಗ ಅವಳ ಗಂಡ ಕೋಪದಿಂದ, ನಿನಗೆ ದುಪ್ಪಟ್ಟ ತೆಗೆದುಕೊಳ್ಳುವ ತಿಳುವಳಿಕೆಯೂ ಇಲ್ಲ. ನೋಡು, ನಿನ್ನ ದುಪ್ಪಟ್ಟ ಹೇಗೆ ಪದೇ ಪದೇ ಜಾರುತ್ತಿದೆ. ನಿಜಕ್ಕೂ ನಿನ್ನಂತಹ ಅನಾಗರಿಕ ಹೆಣ್ಣನ್ನು ಮದುವೆಯಾಗಿ ನನ್ನ ಜೀವನವೇ ಹಾಳಾಯಿತು ಎಂದನು. ಸುಹಾನಿ ತಕ್ಷಣವೇ ತನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡಳು. ಆದರೆ ಅಷ್ಟರಲ್ಲಿ ಸಮೀರ್ಗೆ ಅತಿಯಾದ ಕೋಪ ಬಂದಿದ್ದರಿಂದ ಅವಳಿಗೆ ಏನನ್ನೂ ಹೇಳದೆ ಕೋಪದಿಂದ ಮಾಲ್ನಲ್ಲಿಯೇ ಬಿಟ್ಟು ವೇಗವಾಗಿ ಮುಂದೆ ಸಾಗಿದನು. ನಂತರ ಹೊರಗೆ ಹೋಗಿ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದನು. ಅವನ ಹಿಂದೆ ದಿಕ್ಕಿಲ್ಲದೆ ಓಡುತ್ತಿದ್ದ ಸುಹಾನಿಯ ಕಾಲುಗಳು ತಟ್ಟನೆ ನಿಂತು ಹೋದವು ಮತ್ತು ಅವಳ ಕಣ್ಣುಗಳು ಕಣ್ಣೀರಿನಲ್ಲಿ ಮುಳುಗಿದವು. ಅವಳಿಗೆ ಇಲ್ಲಿನ ದಾರಿಗಳು ತಿಳಿದಿರಲಿಲ್ಲ ಮತ್ತು ಆಟೋದಲ್ಲಿ ಹೋಗಲು ಹಣವೂ ಇರಲಿಲ್ಲ. ಸಮೀರ್ನ ಸಣ್ಣ ಪುಟ್ಟ ವಿಷಯಕ್ಕೂ ಅಷ್ಟು ಕ್ರೂರವಾಗಿ ವರ್ತಿಸುವ ಅಭ್ಯಾಸದಿಂದ ಸುಹಾನಿಗೆ ಉಸಿರುಗಟ್ಟುವಂತಾಯಿತು. ಅವಳ ಮದುವೆಯಾಗಿ ಕೇವಲ 4 ತಿಂಗಳಷ್ಟೇ ಆಗಿತ್ತು. ಅವಳು ತನ್ನ ಗಂಡನೊಂದಿಗೆ ಅಹಮದಾಬಾದ್ನಲ್ಲಿ ವಾಸಿಸುತ್ತಿದ್ದಳು. ಅವಳ ಅತ್ತೆ ಸೂರತ್ನಲ್ಲಿ ವಾಸಿಸುತ್ತಿದ್ದರು. ಅವಳು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಮಾವ ತೀರಿಕೊಂಡಿದ್ದರು, ಏಕೆಂದರೆ ಅವಳ ಅತ್ತೆ ವಿಚ್ಛೇದನ ಪಡೆದು ಒಬ್ಬಂಟಿಯಾಗಿಯೇ ತನ್ನ ಮಗನನ್ನು ಬೆಳೆಸಿದ್ದರು. ಸುಹಾನಿಯ ಅತ್ತೆಯ ವರ್ತನೆ ಅವಳೊಂದಿಗೆ ತುಂಬಾ ಚೆನ್ನಾಗಿತ್ತು. ಆದರೆ ಸಮೀರ್ ಮಾತ್ರ ಅವಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರಲಿಲ್ಲ. ಯಾವಾಗಲೂ ಅವನ ಮನಸ್ಥಿತಿ ಕೆಟ್ಟುಹೋಗುತ್ತಿತ್ತು. ಸಣ್ಣ ಪುಟ್ಟ ವಿಷಯಗಳಿಗೂ ಸಿಟ್ಟಾಗುತ್ತಿದ್ದನು. ಆದ್ದರಿಂದ ಸುಹಾನಿ ಯಾವಾಗಲೂ ಅವನೊಂದಿಗೆ ಹೆದರಿಕೊಂಡು ಜಾಗರೂಕತೆಯಿಂದ ಇರುತ್ತಿದ್ದಳು. ಇಂದು ಸುಹಾನಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಅವಳಿಗೆ ಹತ್ತಿರದಲ್ಲಿ ಒಂದು ದೇವಸ್ಥಾನ ಕಾಣಿಸಿತು. ಅವಳು ದೇವಸ್ಥಾನಕ್ಕೆ ಹೋದಳು. ದೇವಸ್ಥಾನದ ಹೊರಗೆ ಕುಡಿಯುವ ನೀರಿತ್ತು. ಅವಳು ಸ್ವಲ್ಪ ನೀರು ಕುಡಿದು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತಳು. ಅವಳ ಕಣ್ಣುಗಳಲ್ಲಿ ಪದೇ ಪದೇ ಕಣ್ಣೀರು ಬರುತ್ತಿತ್ತು. ಅವಳು ಏನನ್ನೋ ಯೋಚಿಸುತ್ತಾ ತನ್ನ ತಂದೆಗೆ ಫೋನ್ ಮಾಡಿದಳು ಮತ್ತು ಎಲ್ಲ ವಿಷಯಗಳನ್ನು ಹೇಳಿದಳು. ಅವಳ ತಂದೆ ಆಶ್ಚರ್ಯಚಕಿತರಾಗಿ, ಅಳಿಯನ ವರ್ತನೆ ಇಷ್ಟು ಕೆಟ್ಟದಾಗಿತ್ತ ಮತ್ತು ನೀನು ನನಗೆ ಏನನ್ನೂ ಹೇಳಲಿಲ್ಲ ಎಂದರು. ಸುಹಾನಿ ಅಳುತ್ತಾ, ಅಪ್ಪ, ಎಲ್ಲವೂ ನಿಧಾನವಾಗಿ ಸರಿಹೋಗುತ್ತದೆ ಎಂದು ನಾನು ಭಾವಿಸಿದ್ದೆ. ನಿಮಗೆ ಸುಮ್ಮನೆ ತೊಂದರೆ ಕೊಡಲು ಇಷ್ಟವಿರಲಿಲ್ಲ, ಆದರೆ ಇಂದು ವಿಷಯ ಮಿತಿಮೀರಿದೆ ಎಂದಳು. ಸುಹಾನಿಯ ತಂದೆ, ನೀನು ಚಿಂತೆ ಮಾಡಬೇಡ ಮಗಳೇ, ನೀನು ನೇರವಾಗಿ ಮನೆಗೆ ಬಾ, ನಾನು ಏನಾದರೂ ಮಾಡುತ್ತೇನೆ ಎಂದರು. ಸುಹಾನಿ, ಆದರೆ ಅಪ್ಪ, ನಾನು ಸ್ಟೇಷನ್ಗೆ ಹೇಗೆ ಬರುವುದು, ರೈಲಿನಲ್ಲಿ ಯಾರು ನನ್ನನ್ನು ಕೂಡಿಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾ ಅಳಲಾರಂಭಿಸಿದಳು. ಇಂದು ರವಿಕಾಂತ್ರಿಗೆ ತಮ್ಮ ಮೇಲೆ ತಾವೇ ತುಂಬಾ ಕೋಪ ಬಂದಿತು. ಅವರು ತಮ್ಮ ಮಗಳನ್ನು ಏಕೆ ಮನೆಯಿಂದ ಹೊರಗೆ ಒಬ್ಬಂಟಿಯಾಗಿ ಹೋಗುವುದನ್ನು ಕಲಿಸಲಿಲ್ಲ ಎಂದು ಅವರ ತಲೆ ತಿರುಗುವಂತಾಯಿತು. ನೀನು ಈಗ ಎಲ್ಲಿದ್ದೀಯಾ ಎಂದು ಅವರು ಕೇಳಿದರು. ಅಪ್ಪ, ನಾನು ದೇವಸ್ಥಾನದಲ್ಲಿ ಕುಳಿತಿದ್ದೇನೆ ಎಂದು ಅವಳು ಹೇಳಿದಳು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ, ದೇವಸ್ಥಾನದಲ್ಲಿ ಯಾರಾದರೂ ಅರ್ಚಕರು ಇರಬಹುದಲ್ಲವೇ, ಅವರೊಂದಿಗೆ ನನ್ನನ್ನು ಮಾತನಾಡಿಸು ಮಗು ಎಂದರು. ನಂತರ ದೇವಸ್ಥಾನದ ಅರ್ಚಕರ ಸಹಾಯವನ್ನು ಅವರು ಕೇಳಿದರು. ಆಗ ಅರ್ಚಕರು ನಿಮ್ಮ ಮಗಳನ್ನು ನಿಮ್ಮ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ದೇವಸ್ಥಾನದ ಸೇವಕನೊಬ್ಬನನ್ನು ಕರೆದು ಅವನು ಸುಹಾನಿಯನ್ನು ಜೈಪುರಕ್ಕೆ ತಲುಪಿಸಲಿ ಎಂದು ಹೇಳಿದರು. ಅವನು ತಕ್ಷಣವೇ ಸುಹಾನಿಯನ್ನು ಕರೆದುಕೊಂಡು ಸ್ಟೇಷನ್ಗೆ ಹೋದನು. ಟಿಕೆಟ್ ತೆಗೆದುಕೊಂಡು ಸುಹಾನಿಯೊಂದಿಗೆ ರೈಲಿನಲ್ಲಿ ಕುಳಿತನು. ಸುಹಾನಿಗೆ ತುಂಬಾ ವಿಚಿತ್ರ ಎನಿಸುತ್ತಿತ್ತು. ಅವಳು ಈ ಹಿಂದೆಂದೂ ಅಪರಿಚಿತ ವ್ಯಕ್ತಿಯೊಂದಿಗೆ ಎಲ್ಲಿಯೂ ಹೋಗಿರಲಿಲ್ಲ. ಮದುವೆಗೆ ಮೊದಲು ಅವಳ ತಂದೆ ಅವಳನ್ನು ಎಲ್ಲೆಡೆ ಕರೆದುಕೊಂಡು ಹೋಗುತ್ತಿದ್ದರು. ಮದುವೆಯ ನಂತರ ಅವಳು ಸಮೀರ್ ಮೇಲೆ ಅವಲಂಬಿತಳಾಗಿದ್ದಳು. ಸ್ವಲ್ಪ ಸಮಯದ ನಂತರ ಸಮೀರ್ನಿಂದ ಕರೆ ಬಂದಿತು. ಸುಹಾನಿ ಕರೆ ಸ್ವೀಕರಿಸಿದಳು. ಆಗ ಅವನು ಕೋಪದಿಂದ ಕಿರುಚುತ್ತಾ, ಏನು, ಇನ್ನೂ ಮಾಲ್ನಲ್ಲೇ ಸುತ್ತಾಡಬೇಕಾ? ಮನೆಗೆ ಬರೋದಿಲ್ವಾ ಎಂದು ಕೇಳಿದನು. ಸುಹಾನಿ ನಡುಗುವ ಧ್ವನಿಯಲ್ಲಿ, ನನಗೆ ಇಲ್ಲಿನ ದಾರಿಗಳೇ ಗೊತ್ತಿಲ್ಲ, ನಾನು ಎಲ್ಲಿಗೆ ಹೋಗಲಿ, ನನಗೇನೂ ಅರ್ಥವಾಗುತ್ತಿಲ್ಲ ಎಂದಳು. ಅದಕ್ಕೆ ಸಮೀರ್, ದಡ್ಡ ಹೆಂಗಸು, ನನಗೆ ಕೋಪ ತರಿಸುವ ಮೊದಲು ಇವೆಲ್ಲವನ್ನೂ ಯೋಚಿಸಬೇಕಿತ್ತಲ್ಲವೇ? ಇನ್ಮುಂದೆ ನನಗೆ ಕೋಪ ತರಿಸಲೇಬೇಡ. ನೀನು ಅಲ್ಲೇ ಮಾಲ್ನಲ್ಲಿ ಇರು. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಎಂದನು. ಸುಹಾನಿಗೆ ಈಗ ಕೋಪ ಬರುತ್ತಿತ್ತು. ಅವಳು ಕೋಪದಿಂದ, ನೀನು ಮಾಲ್ಗೆ ಬರಬೇಕಾಗಿಲ್ಲ, ಯಾಕೆಂದರೆ ನಾನು ಅಪ್ಪನ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಸಮೀರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿತು. ಅವನು ಸಿಟ್ಟಿನಿಂದ ಗೊಣಗುತ್ತಾ, ನನ್ನ ಹತ್ತಿರ ಬರಲು ದಾರಿ ಗೊತ್ತಿರಲಿಲ್ಲ, ಆದರೆ ಸ್ಟೇಷನ್ಗೆ ಹೋಗಲು ದಾರಿ ಗೊತ್ತಿತ್ತಾ ಎಂದುಕೊಂಡನು. ಈಗ ಅವನಿಗೆ ತುಂಬಾ ಕೋಪ ಬರುತ್ತಿತ್ತು. ತಕ್ಷಣವೇ ತನ್ನ ತಾಯಿಗೆ ಫೋನ್ ಮಾಡಿ, ಸುಹಾನಿ ನನಗೆ ಹೇಳದೆ ತವರು ಮನೆಗೆ ಹೊರಟು ಹೋಗಿದ್ದಾಳೆ ಎಂದು ಹೇಳಿದನು. ಅವನ ತಾಯಿ ಕೋಪದಿಂದ ಸಿಡಿದೆದ್ದಳು. ಸೊಸೆ ಹೀಗೆಲ್ಲ ಹೇಗೆ ಮಾಡಲು ಸಾಧ್ಯ ಎಂದು ಕೇಳಿದಳು.
ತಕ್ಷಣವೇ ಸುಹಾನಿಯ ತಂದೆಗೆ ಫೋನ್ ಮಾಡಿ ಮನಸ್ಸಿಗೆ ಬಂದಂತೆ ಮಾತನಾಡಲು ಪ್ರಾರಂಭಿಸಿದಳು. ಆಗ ಸುಹಾನಿಯ ತಂದೆ ಮೊದಲಿನಿಂದ ಕೊನೆಯವರೆಗೆ ಎಲ್ಲವನ್ನೂ ಅವರಿಗೆ ತಿಳಿಸಿದರು. ಆಗ ಅವರು ಸಹ ನಾಚಿಕೆಪಟ್ಟರು. ಸಮೀರ್ ಹೀಗೆ ಸೊಸೆಯನ್ನು ಮಾಲ್ನಲ್ಲಿ ಬಿಟ್ಟು ಬರಬಾರದಿತ್ತು ಎಂದುಕೊಂಡರು. ಅವರು ಸಮೀರ್ಗೆ ಫೋನ್ ಮಾಡಿ ತಕ್ಷಣ ಮನೆಗೆ ವಾಪಸ್ ಬರಲು ಹೇಳಿದರು. ನಾನು ಆ ಸುಹಾನಿಗೋಸ್ಕರ ರಜೆ ಹಾಕಿ ಮನೆಗೆ ಬರುವುದಿಲ್ಲ ಎಂದು ಸಮೀರ್ ಹೇಳಿದನು. ಅವನ ತಾಯಿ ಕೋಪಗೊಂಡು ಫೋನ್ ಕಟ್ ಮಾಡಿದಳು. ಮಗನ ಸ್ವಭಾವ ಮೊದಲಿನಿಂದಲೂ ಹೆಚ್ಚು ಹಠಮಾರಿಯಾಗುತ್ತಿದೆ ಎಂದು ಅವಳು ನೋಡುತ್ತಿದ್ದಳು. ಸುಹಾನಿ ತನ್ನ ತಂದೆಯ ಮನೆಗೆ ತಲುಪಿದ್ದಳು. ರವಿಕಾಂತ್ ಸುಹಾನಿಯನ್ನು ತಲುಪಿಸಲು ಬಂದಿದ್ದ ದೇವೇಂದ್ರನಿಗೆ ಧನ್ಯವಾದ ಹೇಳಿದರು ಮತ್ತು ರಾತ್ರಿ ಊಟ ಮಾಡಿ ಇಲ್ಲೇ ಇರಲು ಹೇಳಿದರು. ದೇವೇಂದ್ರ ರಾತ್ರಿ ಅವರ ಮನೆಯಲ್ಲೇ ಉಳಿದುಕೊಂಡನು. ಮರುದಿನ ಬೆಳಿಗ್ಗೆ ಅವರೆಲ್ಲರಿಗೂ ವಿದಾಯ ಹೇಳಿ ಅಲ್ಲಿಂದ ಹೊರಟು ಹೋದನು. ಸುಹಾನಿ ನಿಧಾನವಾಗಿ ತನ್ನ ತಂದೆ ತಾಯಿಗೆ ಎಲ್ಲ ವಿಷಯಗಳನ್ನು ಹೇಳಿದಳು. ಸಮೀರ್ ಹೇಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪಗೊಳ್ಳುತ್ತಾನೆ ಮತ್ತು ಯಾವುದೇ ಕಾರಣವಿಲ್ಲದೆ ಸಿಟ್ಟಿನಿಂದ ಹೇಗೆ ಕಿರುಚಾಡುತ್ತಾನೆ ಎಂಬುದನ್ನೆಲ್ಲ ವಿವರಿಸಿದಳು. ರವಿಕಾಂತ್ ಸಮೀರ್ನ ತಾಯಿ ಮಾಲ್ತಿ ಅವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದರು. ಮಾಲ್ತಿ ಸಹ ಮಗನ ವರ್ತನೆಯಿಂದ ಬೇಸತ್ತಿದ್ದರು. ಮಗನಿಗೆ ಮದುವೆ ಮಾಡಿಸಿ ನಿರಾಳರಾಗಬಹುದು ಎಂದುಕೊಂಡಿದ್ದರು. ಆದರೆ ಮಗ ಹೊಸ ಹೊಸ ತೊಂದರೆಗಳನ್ನು ತರುತ್ತಿದ್ದನು. ಈಗ ಸೋತು ಅವರೇ ಸಮೀರ್ ಬಳಿ ಬಂದು ಅವನಿಗೆ ಬುದ್ಧಿ ಹೇಳಿದರು. ಆದರೆ ಸಮೀರ್ ಅವರ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ. ಆಗ ಮಾಲ್ತಿ ಅವನ ಎದುರೇ ರವಿಕಾಂತ್ ಅವರಿಗೆ ಫೋನ್ ಮಾಡಿ, ನೀವು ವಿಚ್ಛೇದನದ ಪೇಪರ್ಗಳನ್ನು ತಯಾರಿಸಿ. ಸುಹಾನಿ ಇಂತಹ ವ್ಯಕ್ತಿಯೊಂದಿಗೆ ಇರುವುದಿಲ್ಲ ಎಂದು ಹೇಳಿದರು. ಸಮೀರ್ ಆಶ್ಚರ್ಯದಿಂದ, ಇಂತಹ ಸಣ್ಣ ವಿಷಯಕ್ಕೆ ಯಾರಾದರೂ ವಿಚ್ಛೇದನ ತೆಗೆದುಕೊಳ್ಳುತ್ತಾರೆಯೇ? ಅವಳಿಗೆ ಮನೆಗೆ ವಾಪಸ್ ಬರಲು ಹೇಳಿ ಎಂದನು. ಆದರೆ ಮಾಲ್ತಿ, ಇಲ್ಲ ಮಗ, ನಿನ್ನ ವರ್ತನೆ ಸರಿ ಇಲ್ಲ. ಮೊದಲು ನೀನು ನಿನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಒಪ್ಪಿಕೊಳ್ಳಬೇಕು. ಒಂದು ವೇಳೆ ಸುಹಾನಿ ಸಹ ಹೀಗೆ ಸಣ್ಣ ಪುಟ್ಟ ವಿಷಯಗಳಿಗೆ ನಿನ್ನ ಮೇಲೆ ಕೋಪಿಸಿಕೊಂಡು ನಿನ್ನನ್ನು ಬಿಟ್ಟು ಎಲ್ಲಿಗಾದರೂ ಹೊರಟು ಹೋದರೆ ನೀನು ಅದನ್ನು ಸಹಿಸಿಕೊಳ್ಳುತ್ತೀಯಾ? ಎಲ್ಲಾ ನಿಯಮಗಳು ಹೆಂಗಸರಿಗಾಗಿಯೇ ಇರಬೇಕಾ? ಗಂಡಸರಿಗೆ ಯಾವುದೇ ನಿಯಮಗಳಿಲ್ಲವೇನೋ? ನೀನು ಸಹ ನಿನ್ನ ಹೆಂಡತಿಯೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುವುದು ಕಲಿಯಬೇಕು. ನಿನ್ನ ತಂದೆ ನನ್ನೊಂದಿಗೆ ಹಾಗೆ ವರ್ತಿಸುತ್ತಿದ್ದರೆ ನಿನಗೆ ಇಷ್ಟವಾಗುತ್ತಿತ್ತಾ ಎಂದು ಕೇಳಿದರು. ತಂದೆಯ ಮಾತನ್ನು ಕೇಳಿ ಸಮೀರ್ ಭಾವುಕನಾದನು. ಅಮ್ಮ, ತಂದೆಯ ಹೆಸರನ್ನು ಹೇಳಬೇಡ. ಅವರಿಗಾಗಿ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ ಅಂತ ನನಗಷ್ಟೇ ಗೊತ್ತು ಎಂದನು. ಮಾಲ್ತಿ ಗದ್ಗದಿತ ಧ್ವನಿಯಲ್ಲಿ, ನಮ್ಮ ವಿಚ್ಛೇದನ ಏಕೆ ಆಯಿತು ಎಂದು ನಿನಗೆ ಗೊತ್ತಿದೆಯೇ? ಅವರು ಸಹ ನನ್ನ ಮೇಲೆ ಕೈ ಎತ್ತುತ್ತಿದ್ದರು. ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪಗೊಳ್ಳುತ್ತಿದ್ದರು. ಆದ್ದರಿಂದ ನಾನು ಅವರಿಂದ ದೂರವಾಗಬೇಕಾಯಿತು. ಆದರೆ ಆಗ ನೀನು ನನ್ನ ಮಡಿಲಿಗೆ ಬಂದಿದ್ದೆ. ನಿನ್ನ ಆಸರೆಯಿಂದ ಜೀವನ ಸಾಗಿಸಬೇಕು ಎಂದುಕೊಂಡಿದ್ದೆ. ನೀನೇ ನನ್ನ ಜೀವನದ ಗುರಿಯಾಗಿದ್ದೆ. ನಾನು ನಿನ್ನನ್ನು ಚೆನ್ನಾಗಿ ಬೆಳೆಸಿದೆ. ಆದರೆ ಬಹುಶಃ ನಿನ್ನ ತಂದೆಯ ರಕ್ತದ ಪರಿಣಾಮ ನಿನ್ನಲ್ಲಿ ಉಳಿದುಕೊಂಡಿದೆ. ಅದಕ್ಕೆ ಇಂದು ಹೆಂಡತಿ ಬಂದ ನಂತರ ನೀನು ಸಹ ಹಾಗೆಯೇ ವರ್ತಿಸುತ್ತಿದ್ದೀಯಾ ಎಂದರು. ಸಮೀರ್ ನಾಚಿಕೆಯಿಂದ ತಲೆ ತಗ್ಗಿಸಿದನು. ತನ್ನ ತಾಯಿಯ ಮುಂದೆ ಕಿವಿ ಹಿಡಿದು, ಕ್ಷಮಿಸಿ ಅಮ್ಮ, ನನಗೇಕೆ ಕೋಪ ಬರುತ್ತದೆಯೋ ಗೊತ್ತಿಲ್ಲ. ಆದರೆ ಕೋಪ ಮಾತ್ರ ಶಾಂತವಾಗುವುದಿಲ್ಲ ಎಂದು ಹೇಳಿದನು. ಆಗ ಮಾಲತಿ ಹೇಳಿದರು, ನೋಡು ಮಗನೇ, ಕೋಪ ಬರುವುದು ಬೇರೆಯೇ ವಿಷಯ. ಆದರೆ ಅದನ್ನು ನಿಯಂತ್ರಿಸಲು ನೀನು ಕಲಿಯಬೇಕು. ನನ್ನೊಂದಿಗೆ ವೈದ್ಯರ ಬಳಿ ಬಾ. ನನ್ನ ಸೊಸೆಗೆ ನಿನ್ನ ಕೆಟ್ಟ ನಡವಳಿಕೆಗೆ ಕ್ಷಮೆ ಕೇಳು ಮತ್ತು ಅವಳೊಂದಿಗೆ ಪ್ರೀತಿಯಿಂದ ವರ್ತಿಸಲು ಪ್ರಾರಂಭಿಸು. ಆಗ ಮಾತ್ರ ಸರಿ ಹೋಗುತ್ತದೆ. ನಿನ್ನ ಸಂಸಾರವು ಮುರಿದು ಹೋದರೆ ನಿನ್ನ ನಡವಳಿಕೆಯಿಂದ ನೀನು ಜೀವನ ಪೂರ್ತಿ ಒಂಟಿಯಾಗಿ ಉಳಿಯುತ್ತೀಯಾ? ಸಮೀರ್ಗೆ ತಾಯಿಯ ಮಾತು ಅರ್ಥವಾಯಿತು. ಅವನು, ಸರಿ ಅಮ್ಮ, ನಾನು ವೈದ್ಯರ ಬಳಿ ಹೋಗುತ್ತೇನೆ ಎಂದನು. ಶೀಘ್ರದಲ್ಲೇ ಅವನು ವೈದ್ಯರ ಬಳಿಗೆ ಹೋದನು. ವೈದ್ಯರು ಅವನಿಗೆ ಸಮಾಲೋಚನೆ ಮಾಡಲು ಪ್ರಾರಂಭಿಸಿದರು. ನಿಧಾನವಾಗಿ ಅವನ ನಡವಳಿಕೆಯ ವಿಕೃತಿಯನ್ನು ಅರ್ಥ ಮಾಡಿಕೊಂಡು ವೈದ್ಯರು ಸಮಾಲೋಚನೆಯ ಮೂಲಕ ಶಾಂತವಾಗಿರಲು ಕಲಿಸಿದರು. ನಂತರ ಸಮೀರ್ ತನ್ನ ತಾಯಿಯೊಂದಿಗೆ ತನ್ನ ಹೆಂಡತಿಯ ಮನೆಗೆ ಹೋದನು. ಅವನು ತನ್ನ ಅತ್ತೆ ಮಾವಂದಿರಲ್ಲಿ ತನ್ನ ಕೆಟ್ಟ ನಡವಳಿಕೆಗಾಗಿ ಕ್ಷಮೆ ಕೇಳಿದನು ಮತ್ತು ಮುಂದೆಂದೂ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ಭರವಸೆ ನೀಡಿದನು. ನಂತರ ಸುಹಾನಿಯನ್ನು ಏಕಾಂಗಿಯಾಗಿ ಭೇಟಿಯಾಗಿ ಅವಳಲ್ಲಿಯೂ ಕ್ಷಮೆ ಯಾಚಿಸಿದನು. ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು, ನಾನು ನಿನ್ನೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದೆ, ನಿನ್ನ ಮನಸ್ಸನ್ನು ನೋಯಿಸಿದೆ. ದಯವಿಟ್ಟು ನನಗೆ ಒಂದು ಅವಕಾಶ ಕೊಡು. ನನ್ನ ನಡವಳಿಕೆಯಲ್ಲಿ ನಿನಗೆ ಸ್ವಲ್ಪವಾದರೂ ಒರಟುತನ ಕಂಡುಬಂದರೆ ನನ್ನನ್ನು ಬಿಟ್ಟು ಹೋಗುವ ಆಯ್ಕೆ ನಿನಗಿರುತ್ತದೆ ಎಂದನು. ಸುಹಾನಿಯು ತನ್ನ ಗಂಡನನ್ನು ಕ್ಷಮಿಸಿ ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿದಳು. ಆದ್ದರಿಂದ ಅವಳು ತನ್ನ ಗಂಡನ ಬಳಿಗೆ ಹಿಂದಿರುಗಿದಳು. ಸ್ನೇಹಿತರೇ, ಸಾಮಾನ್ಯವಾಗಿ ಸಮಸ್ಯೆಗಳು ದೊಡ್ಡದಾಗಿರುವುದಿಲ್ಲ.
ಆದರೆ ವೈದ್ಯರ ಬಳಿ ಹೋಗದ ಕಾರಣ ದೈನಂದಿನ ಜೀವನವು ನರಕಕ್ಕಿಂತಲೂ ಕೆಟ್ಟದಾಗುತ್ತದೆ. ಆದ್ದರಿಂದ ಕುಟುಂಬದ ಎಲ್ಲಾ ಸದಸ್ಯರ ವರ್ತನೆಯು ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸಬೇಕು. ಕುಟುಂಬದ ಯಾರಾದರೂ ಅತಿಯಾದ ಕೋಪ, ದುಃಖ ಅಥವಾ ಕಿರಿಕಿರಿಯನ್ನು ತೋರಿಸಿದರೆ ವೈದ್ಯರನ್ನು ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಏಕೆಂದರೆ ಕುಟುಂಬದಲ್ಲಿ ಒಬ್ಬ ಸದಸ್ಯನ ವರ್ತನೆ ಕೆಟ್ಟದಾಗಿದ್ದರೂ ಅದು ಇಡೀ ಕುಟುಂಬದ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಈಗ ಸಮೀರ್ ಸಣ್ಣ ವಿಷಯಕ್ಕೂ ಕೋಪಗೊಳ್ಳುತ್ತಿರಲಿಲ್ಲ. ಸಮೀರ್ ಉದ್ದೇಶಪೂರ್ವಕವಾಗಿ ಕೋಪಗೊಳ್ಳುತ್ತಿರಲಿಲ್ಲ. ಬದಲಿಗೆ ಅವನಿಗೆ ಕೆಲವು ಸಮಸ್ಯೆಗಳಿದ್ದವು ಎಂದು ಸುಹನಿಗೂ ಅರ್ಥವಾಗಿತ್ತು. ಈಗ ಸಲಹೆಗಾರರ ಭೇಟಿಯ ಮೂಲಕ ಆ ಸಮಸ್ಯೆ ಸರಿಯಾಗಿತ್ತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.